ಎಲ್ರಿಗೂ ನಮಸ್ಕಾರ ಹಾಗೂ ದ ಜೋಕರ್ ಡೈರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೀನಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ಈ ಬ್ಲಿಂಕಿಟ್ ಆಗಿರ್ಬೋದು, ಝೆಪ್ಟೋ, ಸ್ವಿಗ್ಗಿ, ಝೊಮ್ಯಾಟೊ, ಬಿಗ್ ಬಾಸ್ಕೆಟ್, ವಿರಾಟ್ ಕೊಹ್ಲಿ ಅಡ್ವರ್ಟೈಸ್ಮೆಂಟ್ ನೀವೆಲ್ಲ ನೋಡೇ ಇರ್ತೀರಿ. ಪ್ರತಿಯೊಂದು ಪ್ರಾಡಕ್ಟ್ನ 10 ನಿಮಿಷದೊಳಗೆ ನಿಮಗೆ ಡೆಲಿವರಿ ಮಾಡ್ತೀವಿ ಅಂತ ಅವರೆಲ್ಲ ಹೇಳ್ಕೊತಾ ಇದ್ರು. ಜಗತ್ತು ಎಷ್ಟು ಮುಂದುವರೆದಿತ್ತು ಅಂದರೆ, ನಾವು ಮನೆಯಲ್ಲಿ ಕೂತ್ಕೊಂಡು ಯಾವುದಾದ್ರೂ ಪ್ರಾಡಕ್ಟ್ ಅಥವಾ ತಿಂಡಿ ತಿನಿಸನ್ನು ಆರ್ಡರ್ ಮಾಡಿದ್ರೆ 10 ನಿಮಿಷದಲ್ಲಿ ಅದು ನಮ್ಮ ಮನೆಗೆ ಬಂದು ಬೀಳ್ತಾ ಇತ್ತು ಸ್ನೇಹಿತರೆ. ಆದರೆ ಅದರ ಒತ್ತಡವನ್ನು ಯಾರು ತೆಗೆದುಕೊಳ್ತಾ ಇದ್ರು? ಈ ಡೆಲಿವರಿ ಬಾಯ್ಸ್. ಈ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಕೆಲಸ ಮಾಡೋರು ಪಾಡಂತೂ ನಾಯಿ ಪಾಡು ಅಂದರೆ ತಪ್ಪಾಗೋದಿಲ್ಲ. ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ, ಉದಾಹರಣೆಗೆ ಬೆಂಗಳೂರಂಥ ಟ್ರಾಫಿಕ್ನಲ್ಲಿ 10 ನಿಮಿಷದಲ್ಲಿ ಒಂದು ಪ್ರಾಡಕ್ಟ್ನ ಡೆಲಿವರಿ ಮಾಡಬೇಕು ಅಂದರೆ ಅವರು ಯಾವ ಸ್ಪೀಡಲ್ಲಿ ಗಾಡಿಯನ್ನು ಓಡಿಸ್ಬೇಕಾಗಿತ್ತು, ಅವರ ಮಾನಸಿಕ ಹಾಗೂ ದೈಹಿಕ ಒತ್ತಡ ಎಷ್ಟಿರ್ತಿತ್ತು, ಸ್ಟ್ರೆಸ್ ತುಂಬಾ ಇರ್ತಿತ್ತು. ಅದರಿಂದ ಅವರ ಆರೋಗ್ಯ ಕೂಡ ಹಾಳಾಗುವಂಥ ಪರಿಸ್ಥಿತಿ ಇರ್ತಿತ್ತು. ಅಷ್ಟೇ ಅಲ್ಲದೆ ಅಪಘಾತಗಳು ಹೆಚ್ಚಾಗುವಂತಹ ಸಂದರ್ಭಗಳು ಕೂಡ ನಾವು ನೋಡಿದ್ದೀವಿ ಸ್ನೇಹಿತರೆ. ಅದಕ್ಕೀಗ ಕೇಂದ್ರದ ಸಚಿವರು ಒಂದು ಮೀಟಿಂಗನ್ನು ಕರೆದಿದ್ರು. ಏನಂತ ಮೀಟಿಂಗ್ ಮಾಡಿದ್ರು? ಈ ಥರ ಈ ಗಡುವು ಏನಿದೆ, 10 ಮಿನಿಟ್ಸಲ್ಲಿ ನಾವು ಡೆಲಿವರಿ ಮಾಡ್ತೀವಿ ಅನ್ನುವಂಥ ಗಡುವು ಏನಿದೆ, ಇದರಿಂದ ಅಪಘಾತಗಳು ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲದೆ ಡೆಲಿವರಿ ಬಾಯ್ಸ್ನ ಮಾನಸಿಕ ಸ್ಥಿತಿಗಳು ಕೂಡ ಹಾಳಾಗಿದೆ, ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಅಂತ ಈ ಡೆಲಿವರಿ ಪ್ಲಾಟ್ಫಾರ್ಮ್ಸ್ ಅವ್ರನ್ನೆಲ್ಲ ಕರೆದು ಒಂದು ಸುದೀರ್ಘವಾದ ಮೀಟಿಂಗನ್ನು ಮಾಡ್ತಾರೆ. ಇದರಲ್ಲಿ ನಿರ್ಣಯ ಒಂದನ್ನು ತೆಗೆದುಕೊಳ್ತಾರೆ. ಅವ್ರು ಏನಂತ ನಿರ್ಧಾರ ತೆಗೆದುಕೊಂಡ್ರು ಅಂದರೆ, ಮಾನವೀಯತೆ ತುಂಬಾನೇ ಮುಖ್ಯ. ಈ ಡೆಲಿವರಿ ಬಾಯ್ಸ್ ಅನುಭವಿಸುತ್ತಿರುವಂತಹ ಮಾನಸಿಕ ಹಾಗೂ ದೈಹಿಕ ಒತ್ತಡ ತೀರಾ ಕೆಟ್ಟದಾದಂಥದ್ದು. ಆದ್ದರಿಂದ ನಾವೆಲ್ಲರೂ ಸೇರಿ ಈ ಗಡುವು ಏನಿದೆ, 10 ಮಿನಿಟ್ಸಲ್ಲಿ ಡೆಲಿವರಿ ಮಾಡ್ತೀವಿ ಅನ್ನುವಂತಹ ಗಡುವು ಏನಿದೆ, ಅದನ್ನು ತೆಗೆದಾಕ್ತೀವಿ. ವಾಸ್ತವಿಕವಾಗಿ ಎಷ್ಟು ಕಾಲಾವಕಾಶ ಸಿಗುತ್ತೋ, ಎಷ್ಟು ಕಾಲಾವಕಾಶದ ಒಳಗೆ ನಾವು ಆ ಪ್ರಾಡಕ್ಟ್ನ ಸುರಕ್ಷತೆಯಿಂದ ತಲುಪಿಸ್ಬೋದೋ ಅದನ್ನು ನಾವು ಪುನರ್ ಪರಿಶೀಲನೆ ಮಾಡಿ ಹೊಸ ಗಡುವನ್ನು ನೀಡ್ತೀವಿ ಅಂತ ಅವ್ರ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಇದಕ್ಕೆ ಉದಾಹರಣೆಯಂತೆ ಅಥವಾ ಇದಕ್ಕೆ ಸಪೋರ್ಟ್ ಮಾಡುವಂತೆ ಬ್ಲಿಂಕಿಟ್ ಆ್ಯಪ್ ಏನಿದೆ, ನೀವು ಇವಾಗ ಆ ಆ್ಯಪ್ನ ಓಪನ್ ಮಾಡಿ ನೋಡಿದ್ರೆ ಮೊದಲೆಲ್ಲ 10 ಮಿನಿಟ್ಸ್ ಡೆಲಿವರಿ ಅಂತ ಬರ್ತಿತ್ತು. ಆದರೆ ಈಗ ಅವರು ಆ್ಯಪಿಂದ ಆ 10 ಮಿನಿಟ್ಸ್ ಡೆಲಿವರಿ ಅನ್ನುವಂತಹ ಪದಗಳನ್ನ ತೆಗೆದುಹಾಕಿದ್ದಾರೆ. ಅವರು ಇದರಿಂದ ಏನು ಸೂಚನೆಯನ್ನು ಅಥವಾ ಸಂದೇಶವನ್ನು ನೀಡ್ತಿದ್ದಾರೆ ಅಂದರೆ, ನಾವು ಕಾರ್ಮಿಕರ ಹಿತರಕ್ಷಣೆಯನ್ನು ಕಾಪಾಡುವಲ್ಲಿ ನಾವು ಕೂಡ ಕೈ ಜೋಡಿಸ್ತೀವಿ, ಅವ್ರಿಗೂ ಯಾವುದೇ ರೀತಿಯ ಕೆಟ್ಟ ಪರಿಣಾಮ ಬೀರಬಾರ್ದು. ಆದ್ದರಿಂದ ನಾವು ಈ ಕೂಡಲೇ ಜಾರಿ ಬರುವಂತೆ 10 ಮಿನಿಟ್ಸ್ ಗಡುವು ಏನಿದೆ ಅದನ್ನು ನಾವು ತೆಗೆದಾಕ್ತಿದ್ದೀವಿ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಈ ವಿಷಯವನ್ನು ಕೇಳಿದ ಮೇಲೆ ಹಲವಾರು ಗ್ರಾಹಕ ವೇದಿಕೆಗಳಾಗಿರ್ಬೋದು, ಕಾರ್ಮಿಕ ಗ್ರಾಹಕ ವೇದಿಕೆಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಅಭಿನಂದನೆಯನ್ನು ತಿಳಿಸ್ತಾ ಇದ್ದಾರೆ. ಇದರಿಂದ ಗ್ರಾಹಕರ ಅನುಕೂಲತೆಯನ್ನು ಕೂಡ ನೋಡಿಕೊಂಡು ಕಾರ್ಮಿಕರ ಸುರಕ್ಷತೆ ಮತ್ತು ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳುವಲ್ಲಿ ಒಳ್ಳೆಯ ನಿರ್ಧಾರ ಇದು ಅನ್ನುವಂಥ ಮಾತುಗಳು ಎಲ್ಲೆಡೆ ಕೇಳಿ ಬರ್ತಾ ಇದೆ ಸ್ನೇಹಿತರೆ. ಒಟ್ಟಾರೆಯಾಗಿ ನೋಡೋದಾದರೆ ಸ್ನೇಹಿತರೆ, ನಿಮಗೆ ಇನ್ನು ಮುಂದೆ ಕೇವಲ 10 ನಿಮಿಷಕ್ಕೆ ಯಾವುದೇ ಡೆಲಿವರಿ ಪ್ರಾಡಕ್ಟ್ನ ಬಂದು ತಲುಪೋದಿಲ್ಲ. ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ನಿಮ್ಮ ಸಹೋದರ ಅಥವಾ ಸಹೋದರಿ ಏನು ಪ್ರಾಡಕ್ಟ್ನ ಡೆಲಿವರಿ ಮಾಡ್ತಿದ್ದಾರೆ ಅದರಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು, ಆದರೆ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ವಿಳಂಬವಾಗೋದಿಲ್ಲ, ಯಾವುದೇ ರೀತಿಯ ಕುಂದುಕೊರತೆಗಳು ಬರೋದಿಲ್ಲ. ಅವರ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಿ ಮತ್ತು ನಿಮಗೆ ಬೇಕಾದಂಥ ಪ್ರಾಡಕ್ಟನ್ನು ಸುರಕ್ಷಿತವಾಗಿ ನಿಮಗೆ ತಲುಪಿಸಿಕೊಳ್ಳಿ ಅನ್ನುವಂಥ ಸಂದೇಶವನ್ನು ಇವತ್ತು ಎಲ್ಲರಿಗೂ ನೀಡ್ತಾ ಇದ್ದಾರೆ ಸ್ನೇಹಿತರೆ. ಇದಿಷ್ಟು ಇವತ್ತಿನ ವಿಷಯವಾಗಿತ್ತು. ಇನ್ನೂ ಹೆಚ್ಚಿನ ಟ್ರೆಂಡಿಂಗ್ ವಿಷಯಗಳಿಗಾಗಿ ದ ಜೋಕರ್ ಡೈರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.